ಮೈಸೂರು ದಸರಾ ಇಡೀ ವಿಶ್ವವಿಖ್ಯಾತವೇ ಪ್ರಸಿದ್ಧವಾಗಿರೋದು ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಮಹಿಳಾ ದಸರಾ ಇನ್ನೊಂದು ಕಡೆಗೆ, ಅದರಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆ ಇತ್ತಂತೆ, ಕೇಕ್ ಶೋ ಕೂಡ ಇತ್ತಂತೆ. ಏನೇನು ಮೂಡಿ ಬಂತು ಹಾಗಿದ್ದಾಗ ನೋಡಿ ಇಲ್ಲಿ. ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ. ಅರಮನೆಯಲ್ಲಿ ಯದುವೀರ್ ಖಾಸಗಿ ದರ್ಬಾರ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ನಿನ್ನೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಇಂದು ಮೈಸೂರು ಅರಮನೆಯಲ್ಲಿ ರಾಜವಂಶ ಯದುವೀರ್ ಒಡೆಯರ್ 2ನೇ ದಿನದ ಖಾಸಗಿ ದರ್ಬಾರ್ ನಡೆಸಿದ್ರು. ಅರಮನೆ ಅಂಗಳದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ್ರು. ವಾದ್ಯ ಗೋಷ್ಠಿಯೊಂದಿಗೆ ಯದುವೀರ್ ಪೂಜೆ ಸಲ್ಲಿಸಿದ್ರು. ಜೊತೆಗೆ ಅರಮನೆ ಅಂಗಳದಲ್ಲಿರುವ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಅಂಬಾವಿಲಾಸ ಅರಮನೆಯಲ್ಲಿ ರಂಗೋಲಿ ಸ್ಪರ್ಧೆ. ರಂಗೋಲಿಯಲ್ಲಿ ಅರಳಿದ ಕ್ಯಾಪ್ಟನ್ ಅರ್ಜುನ. ದಸರಾ ಸಂಭ್ರಮ ಹಿನ್ನೆಲೆ ಅರಮನೆ ಮುಂಭಾಗ 10 ಹಲವು ಸ್ಪರ್ಧೆಗಳು ಆಯೋಜಿಸಲಾಗಿದೆ. ಅಂಬಾವಿಲಾಸ ಅರಮನೆಯಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಬೆಳ್ಳಂಬೆಳಗ್ಗೆ ರಂಗೋಲಿ ಸ್ಪರ್ಧೆಯಲ್ಲಿ ಹಲವು ಮಹಿಳೆಯರು ಭಾಗಿಯಾಗಿದ್ರು. ಕಾರ್ಯಕ್ರಮವನ್ನ ಬಿಜೆಪಿ ಶಾಸಕ ಶ್ರೀವತ್ಸ ಉದ್ಘಾಟಿಸಿದ್ರು. ಇನ್ನು ರಂಗೋಲಿಯಲ್ಲಿ ಕ್ಯಾಪ್ಟನ್ ಅರ್ಜುನ ಮೂಡಿ ಬಂದಿದ್ದು ವಿಶೇಷವಾಗಿತ್ತು. ಕಲಾವಿದ ಪುನೀತ್ ಮತ್ತು ತಂಡದಿಂದ ಅರ್ಜುನ ಆನೆಗೆ ರಂಗೋಲಿ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ಹಿಂಗಂದ ತಕ್ಷಣ ಮೈಸೂರು ದಸರಾಗೆ ಬರುವಂತಹ ಪ್ರತಿಯೊಬ್ಬರಿಗೂ ಅಥವಾ ಮೈಸೂರಿನ ದಸರಾ ಬಗ್ಗೆ ಗೊತ್ತಿರುವಂತಹ ಎಲ್ಲರಿಗೂ ಕೂಡ ಅದೇನೋ ಒಂದು ಬಾಂಡಿಂಗು. ಆತ ಇಲ್ಲ ಅಂತ ಒಂದಷ್ಟು ಭಾವನೆಗಳನ್ನು ನಂಬುವಂಥದ್ದಕ್ಕೆ ಇವತ್ತಿಗೂ ಕೂಡ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಗಳಿದೆ. ಕಾರಣ ಆತ ಕೊಟ್ಟಿದ್ದಂಥ ಮೈಸೂರು ದಸರಾದಲ್ಲಿ ಆತನ ಶ್ರೇಷ್ಠ ಸಾಧನೆ, ಜೊತೆಗೆ ಆತ ಮೈಸೂರು ದಸರಾದಲ್ಲಿ ಭಾಗಿಯಾದಂತಹ ಸಂದರ್ಭಗಳಲ್ಲಿ ಆತ ಇರ್ತಿದ್ದಂತಹ ರೀತಿ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಅದೇ ಹಿನ್ನೆಲೆಯಲ್ಲಿ ಅರ್ಜುನನಿಗೆ ಒಂದು ಅದ್ಭುತವಾದಂಥ ಟ್ರಿಬ್ಯೂಟನ್ನು ಕೊಡಬೇಕು ಅಂತ ಹೇಳಿ ಕಲಾವಿದ ಪುನೀತ್ ಅವರು ಒಂದು ಅದ್ಭುತವಾದಂತಹ ರಂಗೋಲಿಯನ್ನು ಬಿಡಿಸಿದ್ದಾರೆ. ಅರ್ಜುನನ ಮೇಲೆ ಅಂಬಾರಿ ಇದೆ. ಅಂಬಾರಿ ಒಳಭಾಗದಲ್ಲಿ ಇರುವಂತಹ ದೇವಿ ಏನಿದೆ ಅದು ಚಾಮುಂಡೇಶ್ವರಿ ತಾಯಿ ಪ್ಲಸ್ ಕನ್ನಡಾಂಬೆ. ಅಂದರೆ ಚಾಮುಂಡೇಶ್ವರಿ ಬೇರೆ ಅಲ್ಲ, ಕನ್ನಡಾಂಬೆ ಬೇರೆ ಅಲ್ಲ. ಈ ಕಾನ್ಸೆಪ್ಟ್ನೊಂದಿಗೆ ಇವತ್ತು ಅರ್ಜುನನಿಗೆ ಒಂದು ಅದ್ಭುತವಾದಂಥ ಟ್ರಿಬ್ಯೂಟನ್ನು ನೀಡುವಂಥ ಕೆಲಸವನ್ನು ಕಲಾವಿದ ಪುನೀತ್ ಅವರು ನೀಡಿದ್ದಾರೆ. ಮಹಿಳಾ ದಸರಾಗೆ ಚಾಲನೆ ಕೊಟ್ಟ ಸಚಿವೆ ಲಕ್ಷ್ಮಿ. ಗೃಹಲಕ್ಷ್ಮಿ ಹಣದಲ್ಲಿ ಸ್ಟಾಲ್ ಹಾಕಿದ ಮಹಿಳೆಯರು. ಮೈಸೂರಿನಲ್ಲಿ ಮಹಿಳಾ ದಸರಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉದ್ಘಾಟನೆ ಮಾಡಿದ್ರು. ಮಹಿಳಾ ದಸರಾದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯರು ಸ್ಟಾಲ್ ಹಾಕಿದ್ದು ವಿಶೇಷವಾಗಿತ್ತು. ಮಹಿಳಾ ದಸರಾ ಉದ್ಘಾಟಿಸಿ ಮಾತನಾಡಿದ ಸಚಿವೆ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ಹಣದಿಂದ ಸ್ಟಾಲ್ ಹಾಕಿರೋದು ಖುಷಿ ತಂದಿದೆ. ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ ಎಂದಿದ್ದಾರೆ. ಸ್ವಾಭಿಮಾನದ ಹೆಜ್ಜೆಯನ್ನು, ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇರುವಂಥ ಎಲ್ಲ ಮಹಿಳೆಯರ ಒಂದು ಸ್ಟಾಲ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿ, ಈ ಸ್ಟಾಲ್ಗಳಲ್ಲಿ 10ರಿಂದ 15 ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನು ಉಪಯೋಗ ಮಾಡಿಕೊಂಡು ಮಾಡಿದಂಥ ಸ್ಟಾಲ್ಗಳಿದ್ದಾವೆ. ನಮ್ಮ ಸರ್ಕಾರದ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಾಗಿತ್ತು ಅಂತಂದರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು, ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ. ಸೊ ಈ ಒಂದು 10-12 ಸ್ಟಾಲ್ಗಳನ್ನ ನೋಡಿದ್ರೆ ಎಲ್ಲೋ ಒಂದು ಸಾರ್ಥಕತೆಯ ಭಾವನೆ ನಮಗೆ ಮೂಡ್ತಾ ಇದೆ. ಕೇಕ್ ಶೋಗೆ ಚಾಲನೆ ಕೊಟ್ಟ ಡಿಂಪಲ್ ಕ್ವೀನ್. ಕೇಕ್ನಲ್ಲಿ ಅರಳಿದ ಕಲಾಕೃತಿ ಕಂಡು ರಚಿತಾ ಫುಲ್ ಖುಷ್. ಮೈಸೂರು ದಸರಾಗೆ ಕೇಕ್ ಶೋಗೆ ಚಾಲನೆ ಕೊಡಲಾಗಿದೆ. ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೇಕ್ ಶೋ ಉದ್ಘಾಟಿಸಿ ಕೇಕ್ನಲ್ಲಿ ಅರಳಿದ ಕಲಾಕೃತಿಗಳನ್ನು ಕಂಡು ಖುಷಿ ಪಟ್ಟರು. ನಗರದ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋ ಆಯೋಜಿಸಲಾಗಿದೆ. ಕೇಕ್ನಲ್ಲಿ ಮೈಸೂರು ಅಂಬಾವಿಲಾಸ ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಚಿನ ಪ್ರತಿಮೆ, ಕೆಆರ್ಎಸ್ ಅಣೆಕಟ್ಟು, ಸೇನಾ ವಿಮಾನಗಳು, ದೊಡ್ಡ ಗಡಿಯಾರ, ತಬಲಾ, ಕೊಳಲು, ಜಂಬೂ ಸವಾರಿ, ಐಪಿಎಲ್ ಟ್ರೋಫಿ ಹೀಗೆ ವಿವಿಧ ಕಲಾಕೃತಿಗಳನ್ನ ಮಾಡಲಾಗಿದೆ. ಕೇಕ್ನಿಂದ ಮಾಡಿರುವ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆದಿದೆ. ನವರಾತ್ರಿಯ 2ನೇ ದಿನ, ಮೊದಲನೇ ಬಾರಿಗೆ ನಾನು ಕೇಕ್ ಶೋಗೆ ಬರ್ತಿರೋದು. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಸಂಪೂರ್ಣವಾಗಿ ದಿಸ್ ಇಸ್ ಡೆಡಿಕೇಟೆಡ್ ಟು ಮೈಸೂರು ಮಹಾರಾಜರಿಗೇನೆ. ಆ್ಯಂಡ್ ಸಂಪೂರ್ಣವಾಗಿ ಒಂದು ಮೈಸೂರು ಪ್ಯಾಲೇಸು ಮಹಾರಾಜರು ತುಂಬ ಕಷ್ಟಪ ಇದು ಮಾಡೋದು. ಕೇಕಲ್ಲಿ ಅವರ ಒಂದು 3.5 ತಿಂಗಳು ಶ್ರಮ ಇದು. ಒಂದು ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆದರೂ ಮೆಲ್ಟ್ ಆಗ್ತಿದೆ, ಆಲ್ರೆಡಿ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಐ ಡೋಂಟ್ ನೋ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅವರು ಅಂತ, ಬಟ್ ದಿಸ್ ಇಸ್ ವಂಡರ್ಫುಲ್, ಎಕ್ಸ್ಕ್ಲೂಸಿವ್ ಆಗಿ. ಇನ್ನು ದಸರಾ ಗಜಪಡೆಗೆ ಅಂತಿಮ ಹಂತದ ಸಿಡಿಮದ್ದು ಸಿಡಿಸುವ ತಾಲೀಮು ಕೊಡಲಾಯಿತು. ದಸರಾ ಗಜಪಡೆ ಅಶ್ವಾರೋಹಿ ದಳದ ಕುದುರೆಗಳ ಸಮ್ಮುಖದಲ್ಲಿ 3ನೇ ಹಂತದ ಅಂತಿಮ ಕುಶಾಲ ತೋಪು ಸಿಡಿಸುವ ತಾಲೀಮು ನಡೆಸಲಾಯಿತು. ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ 14 ಆನೆಗಳು ಭಾಗಿಯಾಗಿದ್ವು.
7 ಪಿರಂಗಿ ಗಾಡಿಗಳ ಮೂಲಕ 21 ಸುತ್ತುಗಳ ಸಿಡಿಮದ್ದು ಸಿಡಿಸುವ ಮೂಲಕ ತಾಲೀಮು ನಡೆಸಲಾಯಿತು. ಕುಶಾಲೋಪು ಸಿಡಿಸುವ ಕೊನೆಯ 3ನೇ ಹಂತದ ತಾಲೀಮಿನಲ್ಲಿ ಅಶ್ವಾರೋಹಿ ದಳದ 36ಕ್ಕೂ ಹೆಚ್ಚು ಕುದುರೆಗಳು ಭಾಗಿಯಾಗಿದ್ವು. ನಾಡಹಬ್ಬ ದಸರಾ 2025ರ ಅಂಗವಾಗಿ 14 ಆನೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯಿಂದ ಕುದುರೆಗಳಿಗೆ ಕೆನಾನ್ ಫೈರಿಂಗಿಂದ ತಾಲೀಮನ್ನು ಮಾಡಿಸುವಂಥ ಇವತ್ತು 3ನೇ ಹಂತದ ತಾಲೀಮನ್ನು ಮಾಡಿಸಿದ್ದೀವಿ. ಎಲ್ಲ ಏನು ಪೊಲೀಸ್ ಇಲಾಖೆ ಕುದುರೆಗಳಿರ್ಬೋದು, ಅರಣ್ಯ ಇಲಾಖೆ ಆನೆಗಳು ಯಾವುದೂ ಕೂಡ ಹೆದರದೇನೆ ಇವತ್ತು ತಾಲೀಮನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾವೆ. ಹಾಗಾಗಿ ಈ ಜಂಟಿ ಇದರಲ್ಲಿ ತಾಲೀಮಲ್ಲಿ ಈ ತಾಲೀಮು ತುಂಬ ಯಶಸ್ವಿಯಾಗಿ. ಒಟ್ಟಾರೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು ಮುಂದಿನ 9 ದಿನಗಳ ಕಾಲ ಮೈಸೂರಿನ ವೈಭವವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಲಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.